ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬೇಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಬದಲಾಯಿಸಲು ಕೆಳ್ಳಂಬಳ್ಳಿ ಸೋಮನಾಯ್ಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿ ಹಾಗೂ ದಸರಾ ಆಚರಣೆಯಲ್ಲಿ ಬೇಜವಾಬ್ದಾರಿ ವಹಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರನ್ನು ಬದಲಾಯಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನಾಯಕ ಜನಾಂಗದ ಮುಖಂಡ ಕೆಳ್ಳಂಬಳ್ಳಿ ಸೋಮನಾಯ್ಕ ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯಾದ ಮೇಲೆ ಸುಮಾರು 5-6 ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದರೆ ಚಾಮರಾಜನಗರ ಇತಿಹಾಸದಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಯಾವುದೇ ಉಸ್ತುವಾರಿ ಮಂತ್ರಿಗಳು ಹೊರಗಡೆಯಿಂದ ಬಂದು ಬೇಜವಾಬ್ದಾರಿಯಿಂದ ನಡೆದು ಜಿಲ್ಲೆಯನ್ನ ತೊಂದರೆಗೆ ಸಿಲುಕಿಸಿದ್ದಾರೆ. ಇಂದಿನ ಸರ್ಕಾರದಲ್ಲೂ ಅದೇ ರೀತಿಯಾಗಿ ಚಾಮರಾಜನಗರದಲ್ಲಿ ಆಷಾಢ ಮಾಸದಲ್ಲಿ ನಡೆಯುವ ಇತಿಹಾಸ ಪ್ರಸಿದ್ಧ ಚಾಮರಾಜೇಶ್ವರ ರಥೋತ್ಸವ ನಡೆದಿದೆ. ಈ ರಥೋತ್ಸವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗವಹಿಸಬೇಕಿತ್ತು. ಎಲ್ಲೋ ಕುಳಿತು ಫೋನ್ ಮೂಲಕ ಅಧಿಕಾರಿಗಳಿಗೆ ಸೂಚನೆ ನೀಡುವ ಬೇಜವಾಬ್ದಾರಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಾಯಿಸಬೇಕೆಂದು ಒತ್ತಾಯಿಸಿದರು. ಚಾಮರಾಜನಗರ ಜಿಲ್ಲಾ ಅಭಿವೃದ್ಧಿಗೆ ಜಿಲ್ಲೆಯವರೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು. ಅದರಲ್ಲೂ ಸ್ಥಳೀಯರಾಗಿರುವ 4 ಬಾರಿ ಗೆದ್ದಿರುವ ಹಿಂದುಳಿದ ವರ್ಗದವರು ಆಗಿರುವ ಶಾಸಕರಾದ ಶ್ರೀ ಪುಟ್ಟರಂಗಶೆಟ್ಟರು ಆಗಬೇಕು. ಅವರನ್ನ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರೆ ಒಂದಿಷ್ಟು ಜಿಲ್ಲೆಯ ಅಭಿವೃದ್ಧಿ ಆಗುತ್ತದೆ. ಅವರು ದಿನನಿತ್ಯ ಸಾರ್ವಜನಿಕರಿಗೆ ಕೈಗೆ ಎಲ್ಲೇ ಸಿಗುವುದರಿಂದ ಅವರು ಬೇಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯ ಮಾಡಲಿದ್ದಾರೆ. ಹಾಗಾಗಿ ಅವರನ್ನ ಸಚಿವರನ್ನಾಗಿ ನೇಮಿಸಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೆಳ್ಳಂಬಳ್ಳಿ ಸೋಮನಾಯ್ಕ ಒತ್ತಾಯಿಸಿದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯಾಗಿ ಸುಮಾರು ಒಂದು 3-4 ಜನ 5 ಜನ ಉಸ್ತುವಾರಿ ಮಂತ್ರಿಗಳು ಚೇಂಜ್ ಆಗಿದ್ದಾರೆ. ಚಾಮರಾಜನಗರದ ಇತಿಹಾಸದಲ್ಲಿ ಏನೂ ಚೇಂಜ್ ಆಗಿಲ್ಲ. ಚಾಮರಾಜನಗರ ಜಿಲ್ಲೆ ಆಗಿದೆ ಮತ್ತು ಚಾಮರಾಜನಗರ ಜಿಲ್ಲೆಯ ಇತಿಹಾಸದಲ್ಲಿ ಏನೂ ಚೇಂಜ್ ಆಗಿಲ್ಲ. ಯಾವುದೇ ಉಸ್ತುವಾರಿ ಮಂತ್ರಿಗಳು ಬಂದವರು ಹೊರಗಡೆ ಬಂದಂಥ ಮಂತ್ರಿಗಳು ಬೇಜವಾಬ್ದಾರಿತನದಿಂದ ನಡೆದು ನಮ್ಮ ಜಿಲ್ಲೆನ ತೊಂದರೆ ಸಿಕ್ಕಿಸಿದ್ದಾರೆ. ಅದೇ ಥರ ಇವತ್ತನ್ನು ಈ ಸರ್ಕಾರ ಇದ್ದು ಈ ಸರ್ಕಾರದಲ್ಲೂ ಸಹ ಅದೇ ಥರ ಆಗಿದೆ. ಬಟ್ ಮೊನ್ನೆ ಚಾಮರಾಜನಗರದ ಇತಿಹಾಸದಲ್ಲಿ ಒಂದು ಬುಡದಲ್ಲಿ ಬರೆಯುವಂಥ ಜಾತ್ರೆ ನಡೆದಿದೆ. ಆ ಜಾತ್ರೆಗೆ ಬಂದು ಗೌರವಯುತವಾಗಿ ಜಾತ್ರೆಯಲ್ಲಿ ನಿಂತ್ಕೊಂಡು ಪೂಜೆ ಸಲ್ಲಿಸಬೇಕಾಗಿತ್ತು. ಅದರ ಕಾರ್ಯಕ್ರಮಗಳನ್ನು ಏನೇನು ಕೊಟ್ಟಿದ್ದಾರೆ ಅಂತೇಳಿ ಆಫೀಸರ್ಗಳ ಮೇಲೆ ಒತ್ತಡ ಏರಿ ಎಲ್ಲ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ಬೇಕಾಗಿತ್ತು. ಅಂಥದ್ದು ಆದರೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹೇಳೋದು, ಫೋನ್ ಇದೆ ಅಂತ ಹೇಳೋದು, ಇಂಥ ಬೇಜವಾಬ್ದಾರಿ ಮಂತ್ರಿಯನ್ನ ಕೂಡಲೇ ತೆಗಿಬೇಕು ಅಂತೇಳಿ ನನ್ನ ಒತ್ತಾಯ. ಚಾಮರಾಜನಗರ ಜಿಲ್ಲೆಯಲ್ಲಿ ಇರೋಂಥವ್ರನ್ನ ಯಾರು ಮಾಡಿದ್ರೆ, ಅದರಲ್ಲೂ ಎಸ್ಪೆಷಲಿ ಬ್ಯಾಕ್ವರ್ಡ್ಲಿಂದ ಗೆದ್ದಿರೋ ಅಂಥವ್ರು 4 ಬಾರಿ ಗೆದ್ದಿರೋ ಅಂಥವ್ರು ಪುಟ್ಟರಂಗಶೆಟ್ಟರು ಇದ್ದಾರೆ. ಪುಟ್ಟರಂಗಶೆಟ್ಟರನ್ನ ಈ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಮಾಡಿದ್ರೆ ಈ ಜಿಲ್ಲೆಯವರು ಎದುರಿಸ್ತಾರೆ. ಅವ್ರನ್ನ ಜಿಲ್ಲೆ ಜನಕ್ಕಾಗಿ ಎದುರ್ಕೊಂಡು ನಾನು ಇಲ್ಲಿ ಓಡಾಡಬೇಕು, ನಾನು ಇಲ್ಲಿ ಕೆಲಸ ಮಾಡಬೇಕು ಅನ್ನೋ ಜವಾಬ್ದಾರಿ ಇರ್ತದೆ. ಅದಾದಮೇಲೆ ದಿನನಿತ್ಯ ಇಲ್ಲೇ ವಾಸ ಮಾಡೋದ್ರಿಂದ ಅವರು ಅವಕಾಶ ಬಂದಾಗಲೆಲ್ಲ ಇಲ್ಲೇ ಇರೋದ್ರಿಂದ ಅವರು ಜವಾಬ್ದಾರಿಯುತವಾಗಿ ಈ ಜಿಲ್ಲೆಯಲ್ಲಿ ಏನಾದ್ರು ಕೆಲಸಗಳು ಆಗ್ಬೋದೇನೋ ಅಂತ ಬಯಸಿದ್ದೇನೆ. ಅದು ನನ್ನ ವೈಯಕ್ತಿಕವಾಗಿ ಹೇಳೋಂಥ ವಿಚಾರವಾಗಿರುತ್ತೆ ಇದು. ಬಟ್ ಆದರೆ ಚಾಮರಾಜನಗರ ಉದ್ಧಾರ ಆಗಬೇಕಾದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಗೆದ್ದವರೇ ಮಂತ್ರಿಗಳಾಗಬೇಕು, ಚಾಮರಾಜನಗರದ ಗೆದ್ದವರೇ ಮಂತ್ರಿಯಾಗಿ ಉಸ್ತುವಾರಿ ಆಗಬೇಕು ಅಂತನೋ ಅದು ನನ್ನ ಬಯಕೆ. ಬಟ್ 100ಕ್ಕೆ 100 ಆ ಥರ ಆದರೆ ನಮ್ಮ ಜಿಲ್ಲೆ ಇವ್ರನ್ನ ಎದುರಿಸ್ಬೋದು. ಯಾವುದೇ ಸರ್ಕಾರದವ್ರು ಬಂದರೂ ಜನ ಎದುರಿಸ್ಬೋದು. ಇಲ್ಲ ಅಂತಂದರೆ ಈ ಪಿರಿಯಾಪಟ್ಟಣದಿಂದ ಬಂದರು ಅವ್ರ ಪಡೆಗೆ ಅವ್ರು ಹೋಯ್ತಾರೆ, ಎಲ್ಲೋ ಬಂದರು ಎಲ್ಲೋ ಹೋದ್ರು ಎಲ್ಲೇ ಕೂತಿದ್ರು ಹೋಯ್ತಾರೆ. ಇಂಥ ಮಂತ್ರಿಗಳು ನಮ್ಮ ಬೇಡ ಅಂತೇಳಿ ಕೂಡಲೇ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಡು ಈ ಉಸ್ತುವಾರಿ ಮಂತ್ರಿನ ಚೇಂಜ್ ಮಾಡಿ ಚಾಮರಾಜನಗರದಲ್ಲಿರೋಂಥವ್ರನ್ನ ಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ. ಕೆಳ್ಳಂಬಳ್ಳಿ ಸೋಮನಾಯ್ಕ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.